ನಮಸ್ಕಾರ ಸ್ನೇಹಿತರೆ, ಜ್ಯೋತಿರ್ಭವಿಷ್ಯ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಕರ್ಕಾಟಕ ರಾಶಿಯವರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೋಡೋಣ. ಕರ್ಕಾಟ ರಾಶಿಯವರಿಗೆ ಮಿಶ್ರ ಫಲ, ಶುಭ ಫಲಗಳಿದ್ದರೂ ಆರೋಗ್ಯದಲ್ಲಿ ಏರುಪೇರು, ಶೀತಬಾಧೆ ಅಥವಾ ಕೈಕಾಲು ಮಂಡಿ ನೋವು, ಬೆನ್ನು ನೋವು ಇಂತಹ ಸಮಸ್ಯೆಗಳು ಆವಾಗವಾಗ ತಮಗೆ ಕಾಡ್ತಾ ಇರಬಹುದು. ಇದರ ಹೊರತಾಗಿ ದೊಡ್ಡ ಮಟ್ಟದ ಕಷ್ಟ ನಷ್ಟಗಳು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಸರ್ಕಾರಿ ಅಧಿಕಾರಿಗಳಿಗೆ, ಸರ್ಕಾರಿ ನೌಕರರಿಗೆ ಉದ್ಯೋಗದಲ್ಲಿ ಒಂದಿಷ್ಟು ಬದಲಾವಣೆಗಳ ಮಾರ್ಗಾವಣೆಯನ್ನು ನಾವು ಹೇಳ್ತಾ ಹೋಗ್ಬೋದು. ಈ ವರ್ಗಾವಣೆ ತಮಗೆ ಅಷ್ಟು ಅನುಕೂಲಕರ ಅಂತ ಅನಿಸದೇ ಇರತಕ್ಕಂಥದ್ದಲ್ಲಿ ಜಾತಕದಲ್ಲಿ ವರ್ಗಾವಣೆ ಮೇಲೆ ಅಧಿಕಾರಿಗಳ ಜೊತೆಗೆ ಒಂದಿಷ್ಟು ಸಣ್ಣ ಪುಟ್ಟ ಮನಸ್ತಾಪಗಳು ಇತ್ಯಾದಿಗಳನ್ನು ಅನುಭವಿಸಿದಾಗಿಯೂ ಕೂಡ ವರ್ಷದ ಉತ್ತರಾರ್ಧದಲ್ಲಿ, ಅಂದರೆ ಜೂನ್ ಮತ್ತು ಜುಲೈ ನಂತರ ತಮ್ಮ ಆಸೆಗಳು ಒಂದಾಗೊಂದಾಗಿ ನೆರವೇರಿಸಿಕೊಂಡು ಹೋಗುತ್ತದೆ. ಅದರಲ್ಲೂ ಕೂಡ ವಿದ್ಯಾರ್ಥಿ ವರ್ಗಕ್ಕೆ ಅತ್ಯುನ್ನತವಾದಂತಹ ವರ್ಷವಾಗಿದ್ದು ತಾವು ನಿರೀಕ್ಷಣೆಗೂ ಮೀರಿದಂತಹ ಒಂದು ಫಲಿತಾಂಶವನ್ನು ನಿರೀಕ್ಷಣೆ ಮಾಡ್ತೀರಾ. ಜೊತೆಗೆ ಅಧ್ಯಾಪಕ ಮಾರ್ಗ ಅಥವಾ ಚಿಕ್ಕ ಮಕ್ಕಳಿಗೆ ಪಾಠ ಹೇಳುವಂತಹ ಪ್ರೈಮರಿ ಸ್ಕೂಲ್ ಅಥವಾ ನರ್ಸರಿ, ಮಿಡಲ್ ಸ್ಕೂಲ್, ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಪಾಠ ಹೇಳುವಂತಹ ಅಧ್ಯಾಪಕರಿಗೆ ತೃಪ್ತಿ, ನೆಮ್ಮದಿ ಕೊಟ್ಟು, ಗೌರವವನ್ನು ಕೊಟ್ಟು ಒಂದಿಷ್ಟು ಮನಸ್ಸಿಗೆ ತೃಪ್ತಿ ಮತ್ತು ಸಂತೋಷವನ್ನು ಕೊಡುವಂತಹ ವರ್ಷ ಇದಾಗಿರುತ್ತದೆ ಅಂತಲೇ ಹೇಳ್ಬೋದು. ತಾವು ವಿಶೇಷವಾಗಿ ಅಸ್ತ್ಯವಹಿಸಿ ಟ್ಯೂಷನ್ ಹೇಳತಕ್ಕಂತಹ ಶಿಕ್ಷಣ ವರ್ಗ ಏನಿದೆ, ಶಿಕ್ಷಕ ವರ್ಗ ಅವರಿಗೆ ಒಂದಷ್ಟು ಕೀರ್ತಿ ಜೊತೆಗೆ ಒಂದಷ್ಟು ಬ್ರ್ಯಾಂಡ್ ಇಕ್ವಿಡ್ ಮತ್ತು ಅವರ ಮಹತ್ತರವಾದ ಪಾಠಕ್ಕೆ ಹೋದರೆ ನನ್ನ ಮಕ್ಕಳು ಪಾಸ್ ಆಗ್ತಾರೆ ಅಂತ ಭಾವವನ್ನೇ ಮೂಡಿಸುವಂತಹದ್ದು. ಈ ವಿಡಿಯೋನ ಮುಂದುವರಿಸೋದಕ್ಕೂ ಮುಂಚೆ ನಮ್ಮ ಚಾನಲನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಜ್ಯೋತಿರ್ಭವಿಷ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. 2026ನೇ ವರ್ಷದ ಕಟಕ ರಾಶಿಯ ಭವಿಷ್ಯ ಹೀಗೆಲ್ಲ ಇದೆ. ಲಾಭ ಮತ್ತು ನಷ್ಟಗಳು ಕಟಕ ರಾಶಿಯವರಿಗೆ ವರ್ತಿಸುತ್ತದೆ. ಹಾಗೆ 2026ರಲ್ಲಿ ಕಟಕ ರಾಶಿಯವರಿಗೆ 365 ದಿನವೂ ಕೂಡ ಒಂದು ಸುಯೋಗ ಇದೆ. ನಿಮ್ಮ ಒಂದೊಂದು ದಿನವೂ ಕೂಡ ಭಾಗ್ಯೋದಯವಾದ ದಿನವಾಗಿರುತ್ತದೆ. 2026ನೇ ವರ್ಷದ ಜೂನ್ ನಂತರದಲ್ಲಿ ಒಂದೊಂದು ದಿನವೂ ಕೂಡ ನಿಮಗೆ ಭಾಗ್ಯೋದಯವಾಗುವಂತಹ ದಿನಗಳನ್ನೇ ನೀವು ನೋಡ್ತಾ ಹೋಗ್ಬೋದು. ಹಾಗಾಗಿ ಈ ದಿನಗಳನ್ನು, ಯಾಕೆಂದರೆ ಒಬ್ಬ ಮನುಷ್ಯನಿಗೆ ಅದೃಷ್ಟ ಅಂತಹದ್ದು ಕೇವಲ ಒಂದೆರಡು ಸಂದರ್ಭಗಳಲ್ಲಿ ಮಾತ್ರ ಬರುತ್ತದೆ. ಆದರೆ ಈ ಕಟಕ ರಾಶಿಯವರಿಗೆ ಈ ಭಾಗ್ಯೋದಯದಲ್ಲಿ ಈ ಸಮಯವು ಕೂಡ ಬಂದಿರತಕ್ಕ 2026 ಯಾಕೆ ಎಂದರೆ 2026 ಸಂಖ್ಯೆ ಅನುಗುಣವಾಗಿದ್ದು ನಿಮ್ಮ ರಾಶಿಗೆ ಅಧಿಪತಿಯಾಗಿರುವಂತಹ ಸಾಕ್ಷಾತ್ ಸೂರ್ಯನಾರಾಯಣನೇ ದ್ವಿತೀಯ ಅಧಿಪತಿಯಾಗಿದ್ದು, ಆ ಚಂದ್ರ ಮತ್ತು ಸೂರ್ಯ ಸಂಯೋಜನೆ ಆದಾಗ ನಿಮ್ಮ ಪೂರ್ವಜನ್ಮದಲ್ಲಿ ಮಾಡಿರುವಂತಕ್ಕಂತಹ ಎಲ್ಲ ಪುಣ್ಯವಂತವಾಗಿರಬಹುದು ಆ ಒಂದು ಫಲವನ್ನು ಪಡೆದುಕೊಂಡು ಬರುತ್ತದೆ. ಈ 26ನೇ ವರ್ಷದಲ್ಲಿ ಪ್ರಾರಂಭ ಆಗುತ್ತದೆ. ಇಷ್ಟು ದಿನಗಳಿಂದ ಕೋರ್ಟು ಕಚೇರಿ, ವ್ಯಾಜ್ಯ ದಿನಗಳು, ಅಣ್ಣ ತಮ್ಮಂದಿರ ಮಧ್ಯದಲ್ಲಿರುವಂತಹ ವೈಮನಸ್ಸುಗಳು, ಹೀಗೆ ಹಲವಾರು ಪ್ರಶ್ನೆಗಳು ನಿಮ್ಮನ್ನು ಕಾಡಿದ್ದುಂಟು. ಆದರೆ ಈ ವರ್ಷ ಎಲ್ಲ ಗೊಂದಲಕ್ಕೂ ಬ್ರೇಕ್ ಸಿಗಲಿದೆ. 2026ನೇ ವರ್ಷದಲ್ಲಿ ಖಂಡಿತ ಈ ಒಂದು ಸುವರ್ಣ ಅವಕಾಶವನ್ನು ನೀವು ಬಳಕೆ ಮಾಡಿಕೊಳ್ಳಬೇಕು. ಸಹೋದ್ಯೋಗಿಗಳ ಸಹಕಾರದಿಂದ ಅಥವಾ ಸರ್ಕಾರದಿಂದ ಸಹಕಾರ, ಹೇಗೆ ಎಲ್ಲ ರಂಗದಲ್ಲೂ ಕೂಡ ಸಹಕಾರವನ್ನು ನೀವು ಪಡೆಯುವಂತಹದ್ದು, ನಿಮ್ಮ ಬದುಕಿನುದ್ದಕ್ಕೂ ಭಾಗ್ಯೋದಯ ರೀತಿಯಲ್ಲಿ ಬದುಕುವಂಥದ್ದು. ಒಟ್ಟಾರೆಯಾಗಿ ಒಂದು ಸುಭದ್ರವಾದಂತಹ ಯೋಗದ ಸೌಭಾಗ್ಯವನ್ನು ಈ ವರ್ಷ ನೀವು ಅನುಭವಿಸಬಹುದು. ಈ ಒಂದು ಫಲ ಮಿಥುನ ರಾಶಿ ಬಿಟ್ಟರೆ ಅತ್ಯಂತ ಶುಭವನ್ನು ಕಾಣುವಂತಹ ಎರಡನೆಯಾದ ರಾಶಿಯಾಗಿದೆ. ಈ ಕಟಕ ರಾಶಿಯವರು ಅತ್ಯಂತ ಸೌಮ್ಯ ಮತ್ತು ಮೃದು ಸ್ವಭಾವದವರು.
ಒಂದು ವೇಳೆ ಇವರು ವರ್ತನೆ ಮಾಡಿದ್ದು ಸ್ವಲ್ಪ, ಯಾಕಂದರೆ ಅವರಿಗೆ ಸ್ವಲ್ಪ ಮುಂಗೋಪತನ ಅಂತಕ್ಕದ್ದು ಈ ವರ್ಷದಲ್ಲಿ ಬರುವಂತಹದ್ದು. ಆದ್ದರಿಂದ ಇವರ ಮುಂಗೋಪದಿಂದ ದುಡುಕು ನಿರ್ಧಾರಗಳು ಶೀಘ್ರವಾಗಿ ಬೇರೆಯವರ ಬಗ್ಗೆ ಬೇಗ ಮಾತನಾಡುವಂತಹದ್ದು, ಕೋಪಕ್ಕೆ ಒಳಗಾಗುತ್ತದೆ ಈ ವಾತಾವರಣ ಇರುತ್ತದೆ. ಯಾಕೆಂದರೆ ಆ ಮನಸ್ಥಿತಿಯನ್ನು ತಟಸ್ಥ ಮನಸ್ಥಿತಿಯಲ್ಲಿ ನೀವು ಇಟ್ಟುಕೊಂಡಾಗ ನಿಮ್ಮ ಎಲ್ಲ ಕೆಲಸಗಳು ಕೂಡ ಅತ್ಯಂತ ಶುಭಪ್ರದಾಯವಾಗಿ ನಡೆಯುವಂತಹದ್ದು. ಅದರಲ್ಲೂ ಕೂಡ ಈ 2026ನೇ ವರ್ಷದಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು, ಎಷ್ಟೋ ವರ್ಷಗಳಿಂದ ನಾನು ಪೈಲಟ್ ಅಥವಾ ಯಾವುದೋ ರೀತಿಯ ಗಗನಸಖಿ ಆಗಿರಬೇಕು ಅಂತ ಆಸೆ ಇಟ್ಟುಕೊಂಡು ಓಡಾಡಬೇಕು ಅಂದುಕೊಂಡಿದ್ದರೆ ದೂರದ ಪ್ರಯಾಣ, ವಿದೇಶ ಪ್ರಯಾಣ ಕೂಡ ನಿಮ್ಮ ಯೋಗಕ್ಕೆ ಬರುತ್ತದೆ. ಹಾಗೆ ಈ ಕಟಕ ರಾಶಿಯಲ್ಲಿ ಇರುವಂತಹ ಹೆಣ್ಣು ಮಕ್ಕಳು ಕೂಡ ಯಾವುದೋ ಎಷ್ಟೋ ದಿನಗಳಿಂದ ಚೀಟಿ ಹಾಕಿ ಅಥವಾ ಕೂಡಿ ಇಟ್ಟ ಹಣವನ್ನು ಸಂಗ್ರಹಣೆ ಮಾಡಿಕೊಂಡು ಇಟ್ಟುಕೊಂಡಿರುವಂತಹ ದುಡ್ಡು ಯಾರಿಗೂ ಕೊಟ್ಟು ಬಿಟ್ಟಿರ್ತೀರಾ, ಅದು ವಾಪಸ್ ಬರದೇ ಇರುವಂಥದ್ದು ಈ ವರ್ಷ ನಿಮ್ಮನ್ನು ಖಂಡಿತವಾಗಿಯೂ ಕೂಡ ಹುಡುಕಿಕೊಂಡು ಬಂದು ಬಿಡುತ್ತದೆ. ಆ ಬಂದಂಥ ಹಣದಲ್ಲಿ ಸದ್ವಿನಿಯೋಗವಾಗಿ ಮಾಡಿಕೊಳ್ಳಿ. ಏನನ್ನು ಕೂಡ ವ್ಯರ್ಥ ಮಾಡದೆ ಉತ್ತಮವಾದ ಕೆಲಸಕ್ಕೆ ಅದನ್ನು ಹೂಡಿಕೆಯನ್ನು ಮಾಡಿ. ಅದರಿಂದ ನಿಮಗೆ ಆನಂದ ಮತ್ತು ಸಂತೋಷವು ಕಾಣುತ್ತದೆ. ಹಾಗೆ ನೀವು ಮನೆ ಕಟ್ಟಬೇಕು ಎಂಬ ಕನಸನ್ನು ಹೊಂದಿದ್ದರೆ, ಆಲ್ರೆಡಿ ನಿಮಗೆ ಫ್ಲೈಟ್ ಇದ್ದಲ್ಲಿ ಖಂಡಿತವಾಗಿಯೂ ಕೂಡ ನೀವು ಮನೆಯ ನಿರ್ಮಾಣಕ್ಕೆ ರೆಡಿ ಆಗ್ತೀರಾ. ಇಲ್ಲದಿದ್ದಲ್ಲಿ ಫ್ಲೈಟ್ ಖರೀದಿಸಲಾದರೂ ನೀವು ಮುಂದಾಗುತ್ತೀರಾ ಅಂತ ಹೇಳಬಹುದು. ಹಾಗೆ ನಿಮಗೆ ಕೃಷಿ ಅಥವಾ ಭೂಮಿಗೆ ಸಂಬಂಧಪಟ್ಟ ಯಾವುದೇ ಒಂದು ಸ್ವೀಕರಿಸುವಂತಹ ಯೋಗವಿದೆ. ಜೊತೆಗೆ ಮಾಂಗಲ್ಯ ಯೋಗವೂ ಕೂಡ ಇದೆ. ಈ ಭೂಮಿ ಯೋಗ ಹಾಗೆ ವಾಹನಗಳ ಯೋಗ ಅಂದಂತೆ ಮಾಂಗಲ್ಯ ಯೋಗವು ಕೂಡ ನಿಮ್ಮ ಬದುಕಿನಲ್ಲಿ 2026ನೇ ವರ್ಷ ಅತ್ಯಂತ ಶುಭದಾಯಕರವಾಗಿರುವಂತಹದ್ದು. ಈ ವರ್ಷ ನಿಮಗೆ ಆದುದರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಈ ಕರ್ಕಾಟಕ ರಾಶಿಯಲ್ಲಿ ಬರತಕ್ಕಂತಹ 3 ನಕ್ಷತ್ರಗಳು ಯಾವಪ್ಪ ಅಂದರೆ, ಮುಖ್ಯವಾಗಿ ಪುನರ್ವಸು, ಪುಷ್ಪ, ಆಶ್ಲೇಷ ನಕ್ಷತ್ರಗಳು ಕಟಕ ರಾಶಿಯಲ್ಲೇ ಸಂಯೋಜನೆ ಆಗಿರುತ್ತದೆ. ಪುನರ್ವರ್ತಿಸುವ ನಕ್ಷತ್ರಕ್ಕೆ ಕಾರ್ಯಕರ್ತನಾಗಿರುವಂತಹ ಗುರುವು ಕೂಡ ಪುಷ್ಯ ನಕ್ಷತ್ರಕ್ಕೆ ಕಾರಕನಾಗಿರುತ್ತಾನೆ. ಹಾಗೆ ಶನಿ ಹಾಗೆ ಜ್ಞಾನಕಾರಕನಾಗಿರುತ್ತಾನೆ. ಆಶ್ಲೇಷ ನಕ್ಷತ್ರಕ್ಕೆ ಬುಧನು ಕಾರಕ. ಒಟ್ಟಾರೆಯಾಗಿ ಈ ರಾಶಿಯನ್ನು ಮುನ್ನಡೆಸುತ್ತಿರುವವರು ಚಂದ್ರ. ಚಂದ್ರನೊಟ್ಟಿಗೆ ಯಾರೆಲ್ಲ ಪ್ರಯಾಣವನ್ನು ಬೆಳೆಸ್ತೀರಾ ಅದು ಉತ್ತಮವಾದಂತಹ ಸಮಯ ಆಗಿರುತ್ತೆ ಅಂತ ಹೇಳಬಹುದು. ಗುರುವು ಪುಷ್ಯ ನಕ್ಷತ್ರ ಕಾರಕನಾಗಿರುವುದರಿಂದ ಶನಿಯು ಮತ್ತೆ ಆಶ್ಲೇಷ ನಕ್ಷತ್ರ ಕಾರಕನಾಗಿರುತ್ತಾನೆ. ಬುಧನು ಈ ಒಂದು ಮಿಥುನ ರಾಶಿಯಲ್ಲಿ ಇರುವಂತಹರಾಗಿದ್ದು, ಹಾಗಾಗಿ ಈ ಒಟ್ಟಾರೆಯಾಗಿ ಮಿಥುನ ರಾಶಿಯಲ್ಲಿ ಇದ್ದ ಆ ಒಂದು ಪುನರ್ವಸು ನಕ್ಷತ್ರ ಉಳಿದ ಪಾದಗಳಿಗೆ ಅಧಿಪತಿಯಾಗಿರುವಂತಹ ಗುರುವಿನ ಅನುಗ್ರಹದಿಂದ ಕಟಕ ರಾಶಿಯವರೆಗೆ 26ನೇ ವರ್ಷದಲ್ಲಿ ಯೋಗಪ್ರಪಾದವಾದಂತಹ ವರ್ಷ. ಇನ್ನಷ್ಟು ಆನಂದವನ್ನು, ಇನ್ನಷ್ಟು ಸಂತೋಷವನ್ನು ನಿಮ್ಮ ಬಾಳಲ್ಲಿ ತಂದುಕೊಡಲಿದ್ದಾನೆ. ಇದಕ್ಕೆಲ್ಲವೂ ದೇವರ ಪ್ರಾರ್ಥನೆ ಕೂಡ ತುಂಬ ಮುಖ್ಯ. ಮತ್ತು ಸಮಸ್ಯೆಗಳು ಯಾವುದಾದರೂ ಇದ್ದರೆ ಅದು ನಿಮಗೆ ಪರಿಹಾರವಾಗಿ ಕಾಣಿಸುತ್ತೆ ಅಂತ ಹೇಳಿದರೆ ತಪ್ಪಾಗೋದೇ ಇಲ್ಲ. ಹಾಗಿದ್ರೆ ಯಾವ ದೇವರನ್ನು ನಾವು ಜಪಿಸಬೇಕು ಅಥವಾ ಯಾವ ದೇವರ ಮೊರೆ ಹೋದರೆ ನಮ್ಮೆಲ್ಲ ಕಷ್ಟಗಳು ಮತ್ತು ಇಷ್ಟಾರ್ಥಗಳು ನೆರವೇರುತ್ತದೆ ಅಂತ ಮುಂದೆ ನಾವು ನೋಡೋಣ. ಚೆಲುವನಾರಾಯಣ ಸ್ವಾಮಿಯನ್ನು ಜಪಟೆ ಮಾಡಿ. ವಿಷ್ಣುವಿಗೆ ಸಂಬಂಧಪಟ್ಟಂತಹ ಯಾವುದೇ ನಾರಾಯಣ ಸನ್ನಿಧಿಗಳಿಗೆ ಹೋಗಿ ಬನ್ನಿ, ಅಥವಾ ಖಂಡಿತ ನಿಮಗೆ ಇನ್ನೊಂದಷ್ಟು ಪುಣ್ಯವನ್ನು ತರಬಹುದು ಅಥವಾ ಶುಭಕರವಾದಂತಹ ಫಲಗಳು ಸಿಗುತ್ತದೆ. ಹಾಗೆ ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ಚೆಲುವನಾರಾಯಣ ಸ್ವಾಮಿಯ ಜಪವನ್ನು ಮಾಡುವುದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹಾಗೆ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಬೇಗ ಪರಿಹಾರವನ್ನು ಕಂಡುಕೊಳ್ಳುತ್ತವೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರು ಕೂಡ ಕಟಕ ರಾಶಿಯವರಾಗಿದ್ದರೆ ಈ ಒಂದು ಶುಭ ಸುದ್ದಿ ಅಥವಾ ಸಂತೋಷದ ಸುದ್ದಿಯನ್ನು ಅವರೊಂದಿಗೂ ಹಂಚಿಕೊಳ್ಳಿ, ಅವರಿಗೂ ಕೂಡ ಶೇರ್ ಮಾಡಿ. ಹಾಗೆ ಕಾಮೆಂಟ್ ಬಾಕ್ಸ್ನಲ್ಲಿ ನಾರಾಯಣಾಯ ನಮಃ ಎಂದು ಕಾಮೆಂಟ್ ಮಾಡಿ. ಶುಭ ದಿನ ಶುಭವಾಗಲಿ. ಧನ್ಯವಾದಗಳು.